ಶ್ರೀ ಖಾಸ್ಕತೇಶ್ವರ ಮಠಕ್ಕೆ ಮುಖಂಡ ಸಿಬಿ ಅಸ್ಕಿ ಭೇಟಿ. ವಿಜಯಪುರ ಜಿಲ್ಲೆ ತಾಳಿಕೋಟಿ ಪಟ್ಟಣದ ಐತಿಹಾಸಿಕ ಶ್ರೀ ಖಾಸ್ಕತೇಶ್ವರ ಮಠದ ಜಾತ್ರೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಸಿಬಿ ಅಸ್ಕಿ ಕೊಣ್ಣೂರ ಅವರು ಭಾನುವಾರ ಶ್ರೀಮಠಕ್ಕೆ ಭೇಟಿ ನೀಡಿ ಪೂಜ್ಯ ಸಿದ್ಧಲಿಂಗ ದೇವರು ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸಿ ಭಕ್ತಿಯ ಕಾಣಿಕೆ ಅರ್ಪಿಸಿದರು. ಈ ಸಂದರ್ಭದಲ್ಲಿ ಸಿದ್ಧಲಿಂಗ ಶ್ರೀಗಳು ಸಮಾಜ ಸೇವಕ ಅಸ್ಕಿ ಅವರಿಗೆ ಗೌರವಿಸಿ ಆಶೀರ್ವಾದ ನೀಡಿದರು. ನಂತರ ಮಾತನಾಡಿದ ಅಸ್ಕಿ ಅವರು, ಇವತ್ತು ತಮ್ಮ ಆಧ್ಯಾತ್ಮಿಕ ಚಿಂತನೆಗಳ ಮೂಲಕ ಇಡೀ ನಾಡಿನಲ್ಲಿಯೇ ಹೆಸರುವಾಸಿಯಾದ ಪೀಠಾಧಿಪತಿಗಳಾದ ಶ್ರೀ ಸಿದ್ಧಲಿಂಗ ದೇವರು ಈ ಭಾಗದಲ್ಲಿ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳಂತೆಯೇ ಧರ್ಮ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಹೀಗೆಯೇ ಇರಲಿ ಎಂದರು. ಈ ಸಮಯದಲ್ಲಿ ಶ್ರೀಮಠದ ಉಸ್ತುವಾರಿ ವೇದಮೂರ್ತಿ ಮುರುಗೇಶ ವಿರಕ್ತಮಠ, ಪುರಸಭೆ ಮಾಜಿ ಸದಸ್ಯ ಪ್ರಕಾಶ ಹಜೇರಿ, ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷ ಮಹಾಂತೀಶ ಮುರಾಳ, ರಾಮನಗೌಡ ಹಾದಿಮನಿ, ವೀರೀಶ ಅಸ್ಕಿ, ಅಂಬೇಡ್ಕರ್ ಸೇನೆ ತಾಲೂಕಾ ಅಧ್ಯಕ್ಷ ಗೋಪಾಲ ಕಟ್ಟಿಮನಿ, ಯಲ್ಲಪ್ಪ ಮಾದರ, ಆಬೀದಾ ಲಾಹೂರಿ ಇದ್ದರು. ವರದಿ ಡಿಕೆ ನ್ಯೂಸ್ ಕನ್ನಡ. ಜಾತ್ರೆ ಬಹಳ ಸಂಭ್ರಮ ಸಡಗರದಿಂದ ಎಲ್ಲ ಭಕ್ತರು ಕೂಡಿಕೊಂಡು ಸಿದ್ಧಲಿಂಗಪ್ಪರ ಒಂದು ಆಶೀರ್ವಾದದಿಂದ ಇವತ್ತು ತಾಳಿಕೋಟಿ ಪಟ್ಟಣದ ಸಹಿತ ಬಿಜಾಪುರ ಜಿಲ್ಲೆಯಲ್ಲಿ ಅತ್ಯಂತ ಇವತ್ತು ಇಂಡಿ ತಾಲೂಕು ಹೊರತಿಯಲ್ಲಿ ದೊಡ್ಡ ಪ್ರಮಾಣದ ಪ್ರೋತ್ಸಾಹ ಅಪ್ಪರು ಮಾಡಿ ಬಂದರು. ಅದೇ ರೀತಿಯಾಗಿ ಇವತ್ತು ಜಿಲ್ಲೆಯಲ್ಲಿ ಹೆಸರಾಂತ ಒಂದು ಇವತ್ತು ಸಿದ್ದೇಶ್ವರ ಸ್ವಾಮಿಗಳ ತರುವಾಯ ನಂತರ ಎರಡನೇ ಇವತ್ತು ಹೆಸರುವಾಸಿ ಅಂತ ನಮ್ಮ ಸಿದ್ಧಲಿಂಗಪ್ಪ ಒಂದು ಆಶೀರ್ವಾದ ಸದಾ ನಿಮ್ಮೆಲ್ಲ ಭಕ್ತರ ಮೇಲೆ ಮತ್ತು ತಾಳಿಕೋಟೆ ಅಷ್ಟೇ ಅಲ್ಲದೆ ಜಿಲ್ಲೆ ಜನತೆ ಮೇಲೆ ಸದಾ ಆಶೀರ್ವಾದ ಇರಲಿ ಅಂತ ಒಂದು ಮುಖಾಂತರ ನಾನು ಪ್ರಾರ್ಥಿಸಿಕೊಂಡು ಇವತ್ತು ಈ ವರ್ಷ ಸ್ವಲ್ಪ ರೈತರಿಗೆ ಮಳೆ ಬೆಳೆ ಸ್ವಲ್ಪ ಕಮ್ಮಿ ಇದ್ದರಿಂದ ರೈತರು ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ. ಇನ್ನೊಂದು ವಿಶೇಷತೆ ಹೇಳ್ಬೇಕಪ್ಪ ಅಂತಂದ್ರೆ ಈ 2000 ಸನ್ಮಾನ್ಯ 26ರಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿ ಆದಮೇಲೆ ನಿರುದ್ಯೋಗಿಗಳಿಗೆ ಒಂದು ಆಶಾದಾಯಕವನ್ನು ಭಾವನೆ ಮೂಡಿಸಿದ್ದಾರೆ. ಈ ವರ್ಷ ಸುಮಾರು 60ರಿಂದ 70 ಸಾವಿರ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡೋದ್ರ ಮುಖಾಂತರ ಒಂದು ಚಾಲನೆ ಈಗ ನೀಡಿದ್ದಾರೆ. ಯುವಕರು ಯಾವುದೇ ಒಂದು ನಿನ್ನೆ ಒಂದು ಘಟನೆ ನೋಡಿದ್ದು ನಾವು ನೀವೆಲ್ಲ ಒಂದು ಆ ವಿದ್ಯಾರ್ಥಿ ಆ ಮಟ್ಟಕ್ಕೆ ಹೋಗಬಾರ್ದು ಒಂದು ಖಂಡನೀಯ ವಿಷಯ ಈ ಸಂದರ್ಭದಲ್ಲಿ ನಾನು ಇಚ್ಛೆಪಡ್ತೀನಿ. ಅದೇ ಒಂದು ಸದುಪಯೋಗ ಇಟ್ಕೊಂಡು ಇವತ್ತು 60ರಿಂದ 70 ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಸರ್ಕಾರ ಈಗಾಗಲೇ ಒಂದು ಸುತ್ತಲೆಗೊಳಿಸಿ ಸಾಕಷ್ಟು ಇವತ್ತು KPSC ಮುಖಾಂತರ ಇರ್ಬೋದು, ನೇರ ನೇಮಕಾತಿ ಇರ್ಬೋದು, ಗ್ರೂಪ್ ABC 4 ದರ್ಜೆ ಎಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಈ ತಾಳಿಕೋಟೆಯಲ್ಲಿ ಒಂದು ಮಾಧ್ಯಮ ಸ್ನೇಹಿತರ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ. ಸುಮಾರು 3 ತಿಂಗಳಿಂದ ಈ ಒಂದು ಗ್ರೇಟ್ 2 ತಹಸೀಲ್ದಾರ್ ಹುದ್ದೆ ತಾಳಿಕೋಟೆಯಲ್ಲಿ ಇಲ್ಲದೇ ಇರೋದರಿಂದ ಅದನ್ನು ಈ ಯುವಕರಿಗೆ ಕಾಸ್ಟ್ ಮತ್ತು ಇನ್ಕಮ್ ರೈತರಿಗೆ ಭಾಳ ಸ್ವಲ್ಪ ತೊಂದರೆ ಆಗತ್ತೆ. ಈ ಒಂದು ನಾನು ಪತ್ರಿಕಾ ಮೂಲಕ ವಿನಂತಿ ಏನಪ್ಪ ಅಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವತಃ ಈ ಕಡೆ ಗಮನ ಹರಿಸಿ, ಮಾನ್ಯ ಶಾಸಕರು ಈ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಈ ಗ್ರೇಟ್ 2 ತಹಸೀಲ್ದಾರ್ ಹುದ್ದೆಯನ್ನು ವರ್ಗಾವಣೆ ಮಾಡಿ ಒಂದು ಸಾರ್ವಜನಿಕ ರೈತರಿಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಒಂದು ಪತ್ರಿಕಾ ಪ್ರಕಟಣೆ ನಾನು ಆಗ್ರಹ ಮಾಡ್ತೀನಿ. ಮತ್ತು ಗ್ರೇಡ್ 1 ತಹಸೀಲ್ದಾರ್ ಕುಮಾರಿ ವಿನಯ ಶ್ರೀಮತಿ ಉದಾರ್ ಮೇಡಮ್ ಅವರು ಸ್ವಲ್ಪ ಅವರಿಗೆ ತಾಲೂಕಿನಲ್ಲಿ ಇವರಲ್ಲಿ ಜಿಲ್ಲಾಧಿಕಾರಿ ಮೀಟಿಂಗ್ ಇರ್ತದೆ, AC ಮೀಟಿಂಗ್ ಇರ್ತದೆ, 10-60 ಇಲಾಖೆ ಸಭೆ ಇರೋದ್ರಿಂದ ಸ್ವಲ್ಪ ಕಾರ್ಯದ ಹೊತ್ತು ಅವರು ಬೇರೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಅದ್ರ ಜೊತೆಲಿ ಗ್ರೇಡ್ 2 ತಹಸೀಲ್ದಾರ್ ಇದ್ದರೆ ವಿಶೇಷವಾಗಿ ರೈತರಿಗೆ ಮತ್ತು ಯುವಕರಿಗೆ ಈ ಒಂದು ಕಾಸ್ಟು ಇನ್ಕಮು ಈ ರೈತರ ಪ್ರಮಾಣ ಪತ್ರಗಳು ಮಾಡಲಿಕ್ಕೆ SIR ಕಾರ್ಯಕ್ರಮದಲ್ಲಿ ಬಿಜಿ ಇರೋದ್ರಿಂದ ಮಾನ್ಯ ಶಾಸಕರು ಆದಷ್ಟು ಶೀಘ್ರ ಜಿಲ್ಲಾಧಿಕಾರಿಗಳು ಸ್ವತಃ ಗಮನ ಹರಿಸಿ ನಮ್ಮ ಈ ತಾಲೂಕು ಗ್ರೇಡ್ 2 ತಹಸೀಲ್ದಾರ್ ಹುದ್ದೆಯನ್ನು ಆದಷ್ಟು ಬೇಗ ಒಂದು ಅವಧಿ ನಿಯೋಜನೆ ಮಾಡಬೇಕಂತ ಈ ಸಂದರ್ಭ ನಾನು ಆಗ್ರಹ ಮಾಡ್ತೀನಿ.